ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತಿಂದ ಅಂದರೆ ಇನ್ನೇನಿಂದ ರೆಗ್ಯುಲರ್ ಆಗಿ ವೀಡಿಯೋಸ್ನ ಅಪ್ಲೋಡ್ ಮಾಡೋಣ ಅಂತ ಹೇಳಿ. ಸೊ ನನಗೇನು ಗೊತ್ತಿದೆ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ಹೋಪ್ ನೀವೆಲ್ಲ ಸಪೋರ್ಟ್ ಮಾಡ್ತೀರ ಅಂತ ಭಾವಿಸ್ತೀನಿ. ಸೊ ಈ ಬ್ಯಾಕ್ಗ್ರೌಂಡ್ ತುಂಬ ನಾಯ್ಸ್ ಇದೆ ಆನ್ ಪ್ಲೀಸ್ ಇಗ್ನೋರ್ ಇಟ್. ಇವತ್ತು ಆ್ಯಕ್ಚುಲಿ ನಾನೊಂದು ಫುಡ್ ಬ್ಲಾಗ್ ಜೊತೆಗೆ ಬಂದಿದ್ದೀನಿ. ಇದು ಸಿಂಪಲ್ ಆಗಿ ಲಂಚ್ ಆಗಿರ್ಬೋದು, ಇಲ್ಲ ಡಿನ್ನರ್, ಬ್ರೇಕ್ಫಾಸ್ಟ್, ನೀವು ಯಾವುದಕ್ಕಾದರೂ ಇದನ್ನು ಪ್ರಿಪೇರ್ ಮಾಡ್ಕೋಬೋದು. ಇದು ಸಿಂಪಲ್ ಆಗಿ ಯಾವುದೇ ರೀತಿ ಮಸಾಲಾನ ರುಬ್ಬೋದಷ್ಟು ಏನೂ ಇಲ್ಲ. ಆರಾಮಾಗಿ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಗಾಗಿ ಚೆನ್ನಾಗಿ ಫ್ರೈ ಮಾಡಿ ಮಾಡುವಂಥ ಒಂದೊಂದು ಸಖತ್ತಾಗಿರೋ ರೈಸ್ ಬಾತ್. ಅದೇನಂದರೆ ಕೆಲವರು ಅದನ್ನು ಕುಷ್ಕ ಅಂತ ಹೇಳ್ತಾರೆ, ಕುಷ್ಕ ರೈಸ್ ಅಂತ ಹೇಳ್ತಾರೆ. ನಾನು ಇದನ್ನು ಟೊಮೆಟೊ ರೈಸ್ ಬಾತ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಯಾಕೆ ನಾನು ಅಂದ್ಕೊಂಡಿದ್ದೀನಿ ಅಂತ ಟೊಮೆಟೊ ಹಾಕಿರೋದ್ರಿಂದ ನಾನು ಟೊಮೆಟೊ ರೈಸ್ ಬಾತ್ ಅಂತ ನಾನು ಇದಕ್ಕೆ ಹೆಸರಿದ್ದೀನಿ. ಸೊ ಹೋಪ್ ನಿಮಗೆಲ್ಲರಿಗೂ ಇದು ತುಂಬ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಸೊ ಬನ್ನಿ ಹಾಗೆ ತಡ ಮಾಡಿದೆ ಇವತ್ತಿನ ಒಂದು ಒಳ್ಳೆಯ ಫುಡ್ ಬ್ಲಾಗ್ನ ಶುರು ಮಾಡೋಣ. ಓಕೆ, ನಾನು ಇಲ್ಲಿ ಕುಕ್ಕರಲ್ಲಿ ಮಾಡ್ಕೊತಾ ಇದ್ದೀನಿ. ಸೊ ಬೇಕಾದರೆ ಕೆಲವರು ಮಣ್ಣಿನ ಪಾತ್ರೆಯಲ್ಲೂ ಮಾಡ್ತಾರೆ, ಅದರಲ್ಲಾದರೂ ಮಾಡ್ಕೋಬೋದು. ಇಲ್ಲಿ ನಾನು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಜೊತೆಗೆ ನೀವು ಸ್ವಲ್ಪ ತುಪ್ಪನ ಹಾಕೋಬೇಕಾಗುತ್ತೆ. ಇಲ್ಲೂ ಅಷ್ಟು 1 ಟೇಬಲ್ ಸ್ಪೂನ್ ಅಷ್ಟೇ ನಾನು ತುಪ್ಪ ಹಾಕಿರೋದು. ಸ್ವಲ್ಪ ಜಿಡ್ಡು ಜಾಸ್ತಿ ಇದ್ದರೆ ಬಾತ್ ಒಂಚೂರು ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಕಾದ್ಮೇಲೆ ನಾನು ಇದು ಬಿರಿಯಾನಿ ಎಲೆನ ಹಾಕ್ಕೊತೀನಿ. ಇದು ಸ್ವಲ್ಪ ಫ್ರೈ ಆಗಬೇಕು. ಅದಾದಮೇಲೆ ಇದು ಬಿಸಿ ಆಗ್ತಿದ್ದಂಗೆ ಇದಕ್ಕೆ ನಾನು ಮಸಾಲೆ ಐಟಮ್ಸ್ನೆಲ್ಲ ಹಾಕ್ಕೊತೀನಿ. ಅಂದರೆ ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು ಮತ್ತು ಸ್ಟಾರ್ ಹೂವು, ಏಲಕ್ಕಿ, ಕಸೂರಿ ಮೇಥಿ ಎಲ್ಲ ಇದು ಒಂದೇ ಮಸಾಲ ಏನೇನು ಬರುತ್ತೋ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹಾಕ್ಕೊತೀನಿ. ಬೇಕಾದ್ರೆ ನೀವು ಇಲ್ಲಿ ಗೋಡಂಬಿನ ಕೂಡ ಹಾಕ್ಕೋಬೋದು, ಇದು ಆಪ್ಷನಲ್ಲು. ಇದು ಆಗ್ತಿದ್ದಂಗೆ ನಾನು ಇಲ್ಲಿ ಒಂದು ಮೀಡಿಯಮ್ ಸೈಜಷ್ಟು ಈರುಳ್ಳಿ ತೊಗೊಂಡಿದ್ದೀನಿ. ನೀವು ರೈಸ್ ಎಷ್ಟು ಕ್ವಾಂಟಿಟಿ ತೊಗೊಂಡಿದ್ದೀರೋ ಅದ್ರ ಮೇಲೆ ನೀವು ಈರುಳ್ಳಿ, ಟೊಮೆಟೊನ ಹಾಕೋಬೋದು. ನಾನಿಲ್ಲಿ 1 ಗ್ಲಾಸ್ ಅಷ್ಟು ಮಾಡ್ಕೊತಾ ಇದ್ದೀನಿ, ಹಾಗಾಗಿ ಒಂದು ಮೀಡಿಯಮ್ ಈರುಳ್ಳಿನ ತೊಗೊಂಡಿದ್ದೀನಿ. ಸೊ ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಂಡು ಇದಾದಮೇಲೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕೋಬೇಕು. ಖಾರನ ನಾನು ಇಲ್ಲಿ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಮುಂದೆ ನಾನು ಚಿಲ್ಲಿ ಪೌಡರ್ ಕೂಡ ಆ್ಯಡ್ ಮಾಡ್ಕೊತೀನಿ. ಹಾಗಾಗಿ ಈ ಹಸಿಮೆಣಸಿನ್ಕಾಯಿ ಸ್ವಲ್ಪ ಖಾರ ಇದೆ, ನನ್ನ ಮಗುಗೂ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನಾನು ಕಡಿಮೆನೇ ಹಾಕ್ಕೊಂಡಿದ್ದೀನಿ, ಎಷ್ಟು ಬೇಕೋ ಅಷ್ಟು ಅಂತ. ಇದು ಸ್ವಲ್ಪ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಇದು ನೀವು ಡೈರೆಕ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಸಿಗುತ್ತಲ್ಲ ಅದಾದರೂ ಹಾಕ್ಕೋಬೋದು, ಇಲ್ಲ ಶುಂಠಿ ಬೆಳ್ಳುಳ್ಳಿನ ಜಜ್ಜಿ ಕೂಡ ಹಾಗೆ ಹಾಕ್ಕೋಬೋದು. ಸೊ ಹಾಗೆ ಮಾಡಿ ಜಜ್ಜಿ ಹಾಕೊಂಡ್ರೆ ಅದರದ್ದು ಫ್ಲೇವರ್ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಸೊ ನನಗೆ ಶುಂಠಿ ಇರಲಿಲ್ಲ ಮನೇಲಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತು. ಸೊ ಹಾಗಾಗಿ ನಾನು ಪೇಸ್ಟ್ನೇ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ನಾನು ಅಷ್ಟೇ ಏನು ಮಸಾಲ ಹಾಕಲ್ಲ ಸದ್ಯಕ್ಕೆ. ಇದೆಲ್ಲ ಬಾಡಿದ್ಮೇಲೆ ಸ್ವಲ್ಪ ಈಗ ನಾನು ಟೊಮೆಟೊ ಹಾಕೋತಾ ಇದ್ದೀನಿ. ನಾನಿಲ್ಲಿ ಹುಳಿ ಟೊಮೆಟೊ 2 ಹಾಕ್ಕೊಂಡಿದ್ದೀನಿ. ನೀವು ನಾ ಹೇಳ್ದಂಗೆ ಅಕ್ಕಿ ಎಷ್ಟು ಹಾಕೋತಿರೋ ಕ್ವಾಂಟಿಟಿ ಅದ್ರ ಮೇಲೆ ನೀವು ಟೊಮೆಟೊ ಹಾಕ್ಕೊಳ್ಳೋದು ಡಿಪೆಂಡು. ಕೆಲವರು ಆ್ಯಪಲ್ ಟೊಮೆಟೊ ಕೂಡ ಹಾಕೋತಾರೆ, ಅದಷ್ಟು ಹುಳಿ ಇರೋದಿಲ್ಲ. ಸೊ ನೀವು ಬೆಸ್ಟ್ ನಾಟಿ ಟೊಮೆಟೊ ಹಾಕ್ಕೊಂಡ್ರೆ ಸ್ವಲ್ಪ ಹುಳಿ ಬೀಳುತ್ತೆ. ಇದು ಅಷ್ಟೇ ಚೆನ್ನಾಗಿ ಇದರಲ್ಲಿ ಮಿಕ್ಸ್ ಆಗಿ ಸ್ವಲ್ಪ ಬೇಯಬೇಕು. ನಿಮಗೆ ಕ್ವಾಂಟಿಟಿ ತಕ್ಕನಾಗೆ ರೈಸ್ ಹಾಕ್ಕೊಳ್ಳಿ. ಸೊ ಇದೆಲ್ಲ ಸ್ವಲ್ಪ ಬೆಂದಾದಮೇಲೆ ಈಗ ನಾನು ಒಂದೊಂದೇ ಐಟಮ್ನ ಹಾಕ್ಕೊತೀನಿ. ಇಲ್ಲಿ 1 ಚಿಟಿಕೆ ಅರಿಶಿನ ಸ್ವಲ್ಪ ಹಾಕ್ಕೊಂಡ್ಮೇಲೆ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕೋತಾ ಇದ್ದೀನಿ. ಸೊ ಇದೇ 1 ಟೀ ಸ್ಪೂನಷ್ಟು ಜೀರಿಗೆ ಪುಡಿ, ಮತ್ತು ಇದೇ 1 ಟೀ ಸ್ಪೂನಷ್ಟು ನಾನು ಇದನ್ನು ಹಾಕ್ಕೊತೀನಿ, ಹಸಿಮೆಣ್ಸಿನ ಪುಡಿ. ನಾನು ಆಗಲೇ ಹೇಳಿದಾಗೆ ಹಸಿಮೆಣಸಿನ್ಕಾಯಿ ಆಲ್ರೆಡಿ ಹಾಕ್ಕೊಂಡಿದ್ದೆ, ಹಾಗಾಗಿ ಇದು ಕಾಶ್ಮೀರಿ ಚಿಲ್ಲಿ ಪೌಡರ್ ಆಗಿರೋದ್ರಿಂದ ನಾನು ಖಾರ ಇಲ್ಲಿ ಕೂಡ ಸ್ವಲ್ಪ ಹಾಕೋತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನಿಲ್ಲಿ ಯಾವುದೇ ಥರ ಗರಂ ಮಸಾಲ ಆ್ಯಡ್ ಮಾಡ್ತಾಯಿಲ್ಲ, ಆಲ್ರೆಡಿ ಮಸಾಲ ಎಲ್ಲ ಇರೋದ್ರಿಂದ ಮತ್ತೆ ಗರಂ ಮಸಾಲಾನ ಹಾಕ್ತಾಯಿಲ್ಲ. ಆ ಗರಂ ಮಸಾಲ ಹಾಕ್ಬಿಟ್ರೆ ಅದರದ್ದು ಟೇಸ್ಟೇ ಇನ್ನೂ ಒಂಥರ ಡಿಫ್ರೆಂಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಗರಂ ಮಸಾಲ ಹಾಕ್ತಾಯಿಲ್ಲ. ಅರಿಶಿನ ಕೂಡ ನೋಡ್ಕೊಂಡು ಸ್ವಲ್ಪ ಹಾಕ್ಕೊಳ್ಳಿ, ತೀರಾ ಜಾಸ್ತಿ ಹಾಕೊಂಬಿಟ್ರೆ ಒಂಥರ ರೈಸ್ ಹಳದಿ ಥರ ಕಾಣಿಸ್ಬಿಡುತ್ತೆ. ಸೊ ಹಾಗಾಗಿ ಇದು ಡಿಪೆಂಡ್ಸ್, ಒಂದೊಂದು ಟೆಕ್ಸ್ಚರ್ ಒಂದೊಂದು ಥರ ಇರುತ್ತೆ ಅರಿಶಿನ. ಸೊ ಹಾಗಾಗಿ ಇಲ್ಲಿ ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ನಾನು 1 ಗ್ಲಾಸ್ ಹೇಳಿದ್ನಲ್ಲ, 1 ಗ್ಲಾಸ್ ಅಷ್ಟು ಅಕ್ಕಿನ ಆಲ್ರೆಡಿ ನಾನು ತೊಳೆದು ಇಟ್ಕೊಂಡಿದ್ದೆ. ಕೆಲವರು ನೆನೆಸಿ ಕೂಡ ಇಟ್ಕೋತಾರೆ, ನಾನು ಹಾಗೆ ಮಾಡ್ಕೊತಾ ಇರೋದ್ರಿಂದ ಇದು ಸೋನಾ ಮಸೂರಿ ಅಕ್ಕಿ. ನಾನು ಬಿರಿಯಾನಿ ರೈಸ್ ಅಂತಲೇ ಏನೂ ತೊಗೊಂಡಿಲ್ಲ, ನಾರ್ಮಲ್ ಮನೇಲಿ ಯಾವ ಅಕ್ಕಿ ಇರುತ್ತೋ ನಾನು ಅದರಲ್ಲೇ ಮಾಡ್ಕೊಂಡಿರೋದು. ತೊಳೆದು ಮತ್ತು ನಾನು ಡೈರೆಕ್ಟ್ ಇದಕ್ಕೆ ಹಾಕ್ತಿದ್ದೀನಿ, ನಾನೇನು ನೆನೆಸಿಲ್ಲ. ನಾನು ಡೈರೆಕ್ಟ್ ಮಸಾಲೆ ಹಾಕೋದ್ರಿಂದ ಈ ಅಕ್ಕಿಗೆ ನೀಟಾಗಿ ಮಸಾಲೆ ಎಲ್ಲ ಹೊಂದ್ಕೊಳ್ಳುತ್ತೆ. ಸೊ ನೀವು
ಡೈರೆಕ್ಟ್ ಕುಕ್ಕರಲ್ಲೇ ಕೂಗಿಸ್ತಿರೋ ಅಥವಾ ಡೈರೆಕ್ಟ್ ಮಾಡ್ತಿರೋ ಅವಾಗ ನೀಟಾಗಿ ಉದ್ರಾಗಿ ಬರುತ್ತೆ. ಸೊ ಹಾಗಾಗಿ ಮಸಾಲೆ ಜೊತೆಗೇ ನೀರು ಹಾಕದೆ ಅಕ್ಕಿನ ಇದನ್ನು ಮಿಕ್ಸ್ ಮಾಡಬೇಕು. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ, ಅನ್ನ ಕೂಡ ಟೆಕ್ಸ್ಚರು ಉದ್ರಾಗಿ ಬರುತ್ತೆ. ಸೊ ಇದನ್ನೆಲ್ಲ ನೀಟಾಗಿ ನಾನು ಮಿಕ್ಸ್ ಮಾಡಿಕೊಂಡೆ. ಸ್ವಲ್ಪ ಬೇಯಲಿ ಅಂತಂದ್ಬಿಟ್ಟು ಹಾಗೆ ಇಟ್ಕೊಂಡಿದ್ದೀನಿ. ಸೊ ಇದಿವಾಗ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಿ ಒಂದು ಕುದಿ ಥರ ಬರ್ತದೆ. ಇವಾಗ ನಾನು ನೀರು ಆ್ಯಡ್ ಮಾಡ್ಕೊತೀನಿ. ಸೊ ಅದೇ ರೀತಿ ನೀವು ಬಾತ್ ಮಾಡೋವಾಗ ನೀವು 1 ಗ್ಲಾಸ್ ಅಕ್ಕಿ ತೊಗೊಂಡ್ರೆ 2 ಗ್ಲಾಸ್ ಅಷ್ಟು ಫುಲ್ ನೀರು ಹಾಕಕ್ಕೆ ಹೋಗ್ಬಿಡಿ. ಸ್ವಲ್ಪ ಮಿಡಿ ಬಂದುಬಿಡುತ್ತೆ. ಒಂಚೂರು ಉದ್ರಬೇಕು ಅಂತಂದರೆ 1/4 ಹಾಕ್ಕೊಳ್ಳಿ ನೀರು. 2 ಲೋಟ ಬದಲು 1/4 ಲೋಟನ ಹಾಕ್ಕೊಳ್ಳಿ ನೀರು. ಇದು ಸ್ವಲ್ಪ ನೀರೆಲ್ಲ ಆಗಿ ಮಿಕ್ಸ್ ಆದಮೇಲೆ ನಾನಿಲ್ಲಿ ಕೊನೆಗೆ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪು ಹಾಕೋತಾ ಇದ್ದೀನಿ. ಲಾಸ್ಟಲ್ಲಿ ಹಾಕ್ಕೊತೀನಿ. ಇದೆಲ್ಲ ಮಿಕ್ಸ್ ಮಾಡಿ ಆಗಿ ಒಂದು ಸ್ವಲ್ಪ ಕುದಿ ಬರಬೇಕು. ಸೊ ನೋಡಿದ್ರಲ್ಲಿ ಯಾವುದೇ ರೀತಿ ಮಸಾಲಾನ ರುಬ್ಕೊಳ್ದೆ ಹೇಗೆ ಆರಾಮಾಗಿ ಮನೇಲೆ ಕುಷ್ಕ ರೈಸ್ ಆರ್ ಟೊಮೆಟೊ ರೈಸ್ ಮಾಡ್ಕೊಬೋದು. ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು. ಈಗ ಮತ್ತೆ ನಾನು ಉಪ್ಪು ಹಾಕಿ ಒಂದು ಕುದಿ ಬರೋವರೆಗೂ ಹಾಗೆ ಬಿಟ್ಬಿಡ್ತೀನಿ. ಸೊ ಸಕ್ಕತ್ತಾಗಿತ್ತು ಮಾತ್ರ ಟೇಸ್ಟು. ನಾನು ಅದರದ್ದು ಕ್ಲಿಪ್ಪಿಂಗ್ ತೊಗೊಳ್ಳಿಲ್ಲ, ರೈಸ್ ಮಾಡಿದ್ದು, ಇಲ್ಲಾಂದರೆ ಇದು ಮಾಡ್ತಿದ್ದೆ. ಯಾಕಂದರೆ ಪವರ್ ಹೊಟ್ಟೋಯ್ತು. ಸೊ ಅಷ್ಟು ಬೆಳಕಿರಲಿಲ್ಲ ನಿಮಗೆ ರೈಸದು ತೋರಿಸೋದಕ್ಕೆ ಅಂತ. ತುಂಬ ಚೆನ್ನಾಗಿ ಬಂದಿತ್ತು ಮಾತ್ರ. ಇದು ಒಂದು ಕುದ್ದ ಮೇಲೆ ನೀವು ಲಿಡ್ ಮುಚ್ಚಿಬಿಡಿ. ನೀವು ಡೈರೆಕ್ಟಾಗಿ ಮಾಡ್ತೀನಿ ಅಂತಂದರೆ ಜಸ್ಟ್ ಒಂದು ಫುಲ್ಲು ಕುದ್ದ ಮೇಲೆ ಆಮೇಲೆ ಸ್ವಲ್ಪ ಪ್ಲೇಟ್ ಮುಚ್ಚಿ, ಇಲ್ಲ ನೀವು ಡೈರೆಕ್ಟ್ ಕುಕ್ಕರಲ್ಲಿ ಮಾಡ್ತೀನಿ ಅಂತಂದರೆ ಕುದ್ದ ಮೇಲೆ ಚೆನ್ನಾಗಿ ಕುದ್ದ ಮೇಲೆ ಸ್ವಲ್ಪ ನೀವು ಅಕ್ಕಿನ ಮುಟ್ಟಿದ್ರೆ ಕಟ್ಟಾಗುತ್ತಲ್ಲ, ಸೊ ಅಲ್ಲಿವರೆಗೂ ಕುದಿಸ್ಬಿಟ್ಟು ಕುಕ್ಕರ್ ಲಿಡ್ ಮುಚ್ಚಿ 1 ವಿಷಿಲ್ನ ಕೂಗಿಸಿ. ಸಖತ್ ಈಸಿ ಇತ್ತಲ್ಲ. ಸೊ ಹೋಪ್ ನಿಮ್ಗೆಲ್ಲರಿಗೂ ಈ ಫುಡ್ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಸೊ ನೀವು ಕೂಡ ಟ್ರೈ ಮಾಡಿದ್ಮೇಲೆ ಟೇಸ್ಟ್ ಹೇಗೆ ಬಂತು ಅಂತ ಕಮೆಂಟ್ಸ್ ಮೂಲಕ ನಿಮ್ಮ ಒಪಿನಿಯನ್ಸ್ನ ತಿಳಿಸಿ. ಸೊ ಹೀಗೆ ನನ್ನ ವೀಡಿಯೋಸ್ನ ನೋಡ್ತಾ ಇರಿ. ಮತ್ತು ಮುಂದಿನ ವೀಡಿಯೋದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಸೊ ನಿಮ್ಮ ಸಪೋರ್ಟ್ ಯಾವಾಗಲೂ ನಮಗೆ ಇರಲಿ ಅಂತ ಹೇಳ್ತಾ, ಸಪೋರ್ಟ್ ಮಾಡಿ. ಇದು ಯೂಸ್ ಆಗುತ್ತೆ ಯಾರಿಗಾದರೂ ಅಂತಂದರೆ ಪ್ಲೀಸ್ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾ ಅಪ್ಲೋಡ್ ಮಾಡೋವಂಥ ಹೊಸ ವೀಡಿಯೋಸ್ ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ. ನೀವು ನೋಟಿಫಿಕೇಷನ್ ಬೆಲ್ ಐಕನ್ನ ಕ್ಲಿಕ್ ಮಾಡಿಕೊಂಡ್ರೆ ಜೊತೆಗೆ. ಆಲ್ರೈಟ್, ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ